ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಗೂ ಕಾಲಿಟ್ಟಿದೆ. ಕರಾವಳಿಗೆ ಸೀಮಿತವಾಗಿದ್ದಂತಹ ನೈತಿಕ ಪೊಲೀಸ್ಗಿರಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರಕ್ಕೂ ಕಾಲಿಟ್ಟಿದೆ. ಇತ್ತೀಚೆಗೆ ಒಂದು ಹೊಸ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಓರ್ವ ಮಹಿಳೆ ಮತ್ತು ಓರ್ವ ಪುರುಷ ಇಬ್ಬರು ಅನ್ಯ ಕೋಮಿನವರಾಗಿದ್ದು, ಅನ್ಯ ಕೋಮಿನ ಇಬ್ಬರು ವಿವಾಹಿತರು ಹೊಂದಾಣಿಕೆಯಿಂದ ಇದ್ದಾರೆ, ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಇಬ್ಬರನ್ನು ಥಳಿಸಿ ತಲೆಯ ಕೂದಲನ್ನ ಬೋಳಿಸಿ ಹಲ್ಲೆಯನ್ನು ನಡೆಸಿರುವಂತಹ ಘಟನೆ ಕನಕಪುರ ನಗರದ ಕಾಲಕ್ ನಗರದಲ್ಲಿ ಜರುಗಿದೆ. ಎಲ್ಲೋ ಒಂದ್ ಕಡೆ ಕರಾವಳಿನ ನೈತಿಕ ಪೊಲೀಸ್ಗಿರಿ, ಅದು ಯಾವುದೇ ಕೋಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ನೈತಿಕ ಪೊಲೀಸ್ಗಿರಿ ಅಂತ ಅಂದ್ರೆ ಕರಾವಳಿ ನೆನಪಾಗ್ತಿತ್ತು, ಅಥವಾ ಅನ್ಯ ದೇಶಗಳು ನೆನಪಾಗ್ತಾ ಇದ್ವು, ಅನ್ಯ ರಾಜ್ಯಗಳು ನೆನಪಾಗ್ತಾ ಇದ್ವು. ಆದ್ರೆ ಬೆಂಗಳೂರಿಗೆ ಹತ್ತಿರವಿರುವಂತಹ ಅಂದಿನ ರಾಮನಗರ ಜಿಲ್ಲೆ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆ, ಅದರ ಕನಕಪುರದಲ್ಲಿ ಈ ನೈತಿಕ ಪೊಲೀಸ್ಗಿರಿ ನಡೆದಿರುವಂತದ್ದು ಸಾರ್ವಜನಿಕರು ಎಲ್ಲೋ ಒಂದ್ ಕಡೆ ಕುಗ್ಗುವಂತಹ ಪರಿಸ್ಥಿತಿನ ತಂದೊಟ್ಟಿದೆ. ಅನೈತಿಕ ಸಂಬಂಧ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಇರ್ಬೋದು, ಅಲ್ಲಿಗೆ ದೂರು ಸಲ್ಲಿಸಿ, ಅದು ನ್ಯಾಯಾಂಗ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತ ಮನೆಯವರನ್ನ ಒಪ್ಪಿಸಿ ಅದಕ್ಕೆ ಏನು ತೀರ್ಮಾನ ತಗೋಬೇಕಾಗಿತ್ತು ಅದು ಆಗ್ಬೇಕಾಗಿತ್ತು. ಆದ್ರೆ ಸಾರ್ವಜನಿಕವಾಗಿ ಓರ್ವ ಮಹಿಳೆಯನ್ನ, ಓರ್ವ ಪುರುಷನನ್ನ ತಡೆದು ಹಲ್ಲೆ ನಡೆಸಿ ತಲೆ ಕೂದಲನ್ನ ಬೋಳಿಸಿ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿರುವಂತದ್ದು ಇದು ನೈತಿಕ ಪೊಲೀಸ್ಗಿರಿ. ಪೊಲೀಸರನ್ನೇ ಬೆಚ್ಚಿ ಬೆಳೆಸುವಂತಹ, ಕಾನೂನನ್ನೇ ಬೆಚ್ಚಿ ಬೆಳೆಸುವಂತಹ ಈ ನೈತಿಕ ಪೊಲೀಸ್ಗಿರಿ ಅದರಲ್ಲಿ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಬಹಳ ಖೇದಕರವಾಗಿದೆ. ಇದಕ್ಕೆ ಪೊಲೀಸ್ನವರು ತಕ್ಷಣ ಸ್ಪಂದಿಸಿದ್ದಾರೆ. ಯಾವ ರೀತಿ ಸ್ಪಂದಿಸಿದ್ದಾರೆ? ಈ ಇಬ್ರು ಮಹಿಳೆ ಕಾಲಕ್ ನಗರದವರಾಗಿದ್ದು, ಅವರು ಅನ್ಯ ಕೋಮಿನ ಪುರುಷ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರು. ಹಲವಾರು ಬಾರಿ ರಾಜಿ ಸಂಧಾನ ಪಂಚಾಯತಿ ಎಲ್ಲ ನಡೆದಿತ್ತಂತೆ. ಅಂತ ಸಂದರ್ಭದಲ್ಲಿ ಆದ್ರೂ ಅವರು ಒಗ್ಗಟ್ಟಾಗಿದ್ರು, ಇಬ್ರು ಅನೈತಿಕ ಸಂಬಂಧನ ಹೊಂದಿದ್ರು. ಈ ಸಂದರ್ಭದಲ್ಲಿ ಅವರಿಬ್ರು ಕಾಲಕ್ ನಗರದಲ್ಲಿ ಜೊತೆಯಾಗಿ ಬರ್ತಾ ಇರಬೇಕಾದ್ರೆ 4 ಜನ ಯುವಕರು, 40 ವರ್ಷದ ಓರ್ವ ಮಹಿಳೆ, ಆ ಇಬ್ಬರನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿ ತಲೆ ಕೂದಲನ್ನು ಬೋಳಿಸಿದರೆ ಸಾರ್ವಜನಿಕವಾಗಿ. ಇದು ನೈತಿಕ ಪೊಲೀಸ್ಗಿರಿಯಲ್ಲದೆ ಮತ್ತೇನು? ಇಂಥದಕ್ಕೆಲ್ಲ ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಬಾರದು, ಅವಕಾಶವೂ ಇಲ್ಲ. ಪೊಲೀಸ್ನವರು ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ತುಂಬಾ ಶ್ಲಾಘನೀಯವಾದಂತಹ ಕಾರ್ಯವನ್ನ ಪೊಲೀಸರು ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಈಗಾಗಲೇ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಂಬ ಮಾಹಿತಿ ಇದೆ. ಸಿಬ್ಬಂದಿಗಳು ಅಲ್ಲಿದ್ದಾರೆ. ಹಾಗಾಗಿ ಇಂತಹ ನೈತಿಕ ಪೊಲೀಸ್ಗಿರಿಯನ್ನ ಚಿಗುರಿನಲ್ಲೇ ಚಿವುಟಿ ಹಾಕಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರಾವಳಿಯ ಸಮೀಪಕ್ಕೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಮ್ಮ ರಾಮನಗರ ಜಿಲ್ಲೆ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒದಗಿ ಬರುವಂತದ್ದು ಆಗ್ಬಾರ್ದು. ಈಗಾಗಲೇ ಪೊಲೀಸ್ನವರು ಪುರುಷ ಮತ್ತು ಮಹಿಳೆಯರನ್ನ ಠಾಣೆಗೆ ಕರ್ಕೊಂಡು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಕೈಗೊಂಡಿದ್ರು. ಅದೇ ರೀತಿಯಲ್ಲಿ ಇಮ್ಮಿಡಿಯೇಟ್ ಆಗಿ ಕೆಲವೇ ಗಂಟೆಗಳಲ್ಲಿ ವಿಷಯ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಕನಕಪುರ ನಗರ ಠಾಣೆಯ ಪೊಲೀಸರು 5 ಜನ ಆರೋಪಿಗಳನ್ನ ಕೆಲವೇ ಗಂಟೆಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಅವರು ಯಾರಪ್ಪ ಅಂತ ಅಂದ್ರೆ ಕಾಲಕ್ ನಗರದ ನಿವಾಸಿಗಳಾದಂತಹ ಸುಹೇಲ್ ಸರೀಫ್ 28 ವರ್ಷ, ಶೇಖ್ ಖಲೀಲ್ 24 ವರ್ಷ, ಸೈಯದ್ ನವಾಬ್ 38 ವರ್ಷ, ನಯಾಜ್ 20 ವರ್ಷ. ಈ 4 ಜನ ಪುರುಷರು, ಓರ್ವ ಮಹಿಳೆ 40 ವರ್ಷದ ಶಮೀನ್ ಎನ್ನುವ ಓರ್ವ ಮಹಿಳೆಯನ್ನು ಸಹ ಬಂಧಿಸಿದ್ದಾರೆ. ನಾವು 4 ಜನ ಆರೋಪಿಗಳ ಫೋಟೋಗಳನ್ನ ಖಂಡಿತವಾಗ್ಲೂ ಪ್ರದರ್ಶನ ಮಾಡ್ತೇವೆ. ಯಾಕಂದ್ರೆ ಈ ರೀತಿಯ ನೈತಿಕ ಪೊಲೀಸ್ಗಿರಿ ಮತ್ತೊಮ್ಮೆ ಅವರಿಂದನೂ ಆಗ್ಬಾರ್ದು. ಅವರು ಸಹ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು. ಸಾರ್ವಜನಿಕವಾಗಿ ನಾವು ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ತೀವಿ, ಕೆಟ್ಟವರಾಗ್ತೀವಿ ಅನ್ನೋದು ಅವ್ರಿಗೂ ಬರಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಕೆಲಸವನ್ನ ಪೊಲೀಸ್ನವರು SP ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಶೀಘ್ರವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. ಹ್ಯಾಟ್ಸಪ್ ನಮ್ಮ ಟೀಮ್ ವತಿಯಿಂದ ಹೇಳ್ತೀವಿ. ಜೊತೆಗಿಂತ ನೈತಿಕ ಪೊಲೀಸ್ಗಿರಿಯನ್ನ ಇಷ್ಟು ಬೇಗ ಚಿವುಟ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಂತ ಪೊಲೀಸ್ನವರಿಗೆ ಮತ್ತೊಮ್ಮೆ ಹ್ಯಾಟ್ಸಪ್ ಹೇಳ್ತಾ, ಇಂಥ ಪೊಲೀಸ್ಗಿರಿ ಯಾವತ್ತು ನಡೆಯದಂತೆ ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ನಡೆಯಬಾರ್ದು ಅಂತೇಳಿ ನಾವು ಸಹ ಮನವಿ ಮಾಡಿಕೊಳ್ತೀವಿ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.